ಸಾಧಾರಣ ಕಾಲದ 12ನೆಯ ಶನಿವಾರ. ಪ್ರಲಾಪಗಳ ಗ್ರಂಥದಿಂದ ವಾಚನ. ಯಾಕೋಬಿನ ನಿವಾಸಗಳನ್ನು ನಾಶಪಡಿಸಿಹನು, ರೌದ್ರರಿಂದ ಯಹೂದ ಕೋಟೆಗಳನ್ನು ನೆಲಸಮವಾಗಿಸಿಹನು. ರಾಜ್ಯವನ್ನು ಅದರ ಪಾಲಕರನ್ನು ನೀಚ ಸ್ಥಿತಿಗೆ ಇಳಿಸಿಹನು. ತಲೆಯ ಮೇಲೆ ಧೂಳನ್ನು ತೂರಿಕೊಂಡು ಗೋಣಿತಟ್ಟನ್ನು ಸೊಂಟಕ್ಕೆ ಸುತ್ತಿಕೊಂಡು ಕುಕ್ಕರಿಸಿಹರು ಸಿಯೋನ್ ನಗರಿಯ ಪ್ರಮುಖರು. ತಲೆ ತಗ್ಗಿಸಿಹರು ಜೆರುಸಲೇಮಿನ ಯುವತಿಯರು. ಕಂಬನಿಗರೆದು ಇಂಗಿ ಹೋಗಿದೆ ಕಣ್ಣು, ಕುದಿಯುತ್ತಿದೆ ನನ್ನೊಳಗೆ ಕರುಳು. ನನ್ನ ಜನತೆ ಎಂಬ ಯುವತಿ ಹಾಳಾಗಿ, ಮಕ್ಕಳು ಹಾದಿ ಬೀದಿಗಳಲ್ಲಿ ಮೂರ್ಛೆ ಹೋಗಿ, ನನ್ನ ಕರುಳು ಕರಗಿ ಹೋಗಿದೆ ನೀರಾಗಿ. ಅಮ್ಮ, ತಿನ್ನಲಿಕ್ಕಿಲ್ಲವೇ, ಕುಡಿಯಲಿಕ್ಕಿಲ್ಲವೇ ಎನ್ನುತ್ತಾ ಮಕ್ಕಳು ಮೂರ್ಛೆಗೊಂಡಿವೆ. ಗಾಯಗೊಂಡವರಂತೆ ನಗರದ ಚೌಕಗಳೊಳು ಪ್ರಾಣ ಬಿಡುತ್ತಿವೆಯಲ್ಲ ತಾಯಿಯ ಎದೆಯ ಮೇಲೆ ಆ ಸುಳೆಗಳು. ಎಲೆ ಎಲೆ ಜೆರುಸಲೇಮ್ ಯುವತಿಯೇ, ನಿನಗೆ ಏನು ಹೇಳಲಿ? ನಿನ್ನನ್ನು ಯಾವುದಕ್ಕೆ ಹೋಲಿಸಲಿ? ಸಿಯೋನ್ ಕನ್ಯೆಯೇ, ನಿನ್ನನ್ನು ಹೇಗೆ ಸಂತೈಸಲಿ? ಸಂತೈಸುವ ಸಾಮರ್ಥ್ಯವನ್ನು ಎಲ್ಲಿಂದ ತರಲಿ? ನಿನಗೊದಗಿರುವ ನಾಶ ಸಾಗರದಂತೆ ಅಪಾರ. ನಿನ್ನನ್ನು ಸ್ವಸ್ಥಗೊಳಿಸಲು ಯಾರಿಂದ ತಾನೇ ಸಾಧ್ಯ? ನಿನ್ನ ಪ್ರವಾದಿಗಳು ಕಂಡ ದರ್ಶನದಲ್ಲಿ ಸಾರವಿಲ್ಲ, ಅರ್ಥವಿಲ್ಲ. ನಿನ್ನ ದೋಷಗಳನ್ನು ಬಯಲಿಗೆಳೆಯಲು ಅವರಿಂದಾಗಲಿಲ್ಲ. ಈ ಕಾರಣ ನಿನ್ನ ದುರವಸ್ಥೆಯನ್ನು ತಡೆಗಟ್ಟಲಾಗಲಿಲ್ಲ. ನಿನ್ನ ಬಗ್ಗೆ ಅವರು ನುಡಿದ ದೈವೋಕ್ತಿಗಳು ವ್ಯರ್ಥವಾದುವು. ನೀನು ಗಡೀಪಾರಾಗಿ ಹೋಗಲು ಅವು ಆಸ್ಪದವಾದುವು. ನಿನ್ನ ಜನರು ಮೊರೆಯಿಡಲಿ ಮನಪೂರ್ವಕವಾಗಿ, ಸಿಯೋನ್ ನಗರದ ಕೋಟೆಯೇ ಕಣ್ಣೀರಿಡಲಿ. ಹಗಲಿರುಳು ಕಂಬನಿ ಹರಿಯಲಿ ತೊರೆಯಂತೆ, ನಿಮ್ಮ ನೇತ್ರಗಳಿಂದ ಸುರಿಯಲಿ ಒಂದೇ ಸಮನೆ. ರಾತ್ರಿಯ ಒಂದೊಂದು ಜಾವದಲ್ಲೂ ಎದ್ದು ಗೋಳಾಡಿರಿ. ನಿಮ್ಮ ಹೃದಯ ಕರಗಿ ನೀರಾಗಿ ಸ್ವಾಮಿಯ ಮುಂದೆ ಹರಿಯಲಿ. ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈ ಮುಗಿದು ಪ್ರಾರ್ಥನೆ ಮಾಡಿ. ಹಸಿವಿನಿಂದ ಅವು ಮೂರ್ಛೆ ಹೋಗಿವೆ ಬೀದಿಯ ಮೂಲೆ ಮೂಲೆಗಳಲ್ಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ನೀ ಮರೆತು ಬಿಡಬೇಡ ನಿನ್ನ ದೀನ ದಲಿತರನ್ನು ಒಮ್ಮೆಗೆ. ಹೇ ದೇವ, ನಮ್ಮನ್ನು ಈ ಪರಿ ವರ್ಜಿಸಿ ಬಿಟ್ಟೆ ಏಕೆ? ನೀ ಪಾಲಿಪ ಮಂದೆಯ ಮೇಲೆ ಈಗ ಉರಿ ಕೋಪಬೇಕೆ? ನೆನೆಸಿಕೋ ಆದಿಯಲ್ಲಿ ನೀ ಸಂಪಾದಿಸಿಕೊಂಡ ಸಭೆಯನ್ನು, ಸ್ಮರಿಸಿಕೋ ಸೊತ್ತಾಗಿ ನೀ ರಕ್ಷಿಸಿಕೊಂಡ ಗೋತ್ರವನ್ನು. ಜ್ಞಾಪಿಸಿಕೋ ನಿನ್ನ ಸದನವಾಗಿದ್ದ ಸಿಯೋನ್ ಶಿಖರವನ್ನು. ಶ್ಲೋಕ. ನೀ ಮರೆತು ಬಿಡಬೇಡ ನಿನ್ನ ದೀನ ದಲಿತರನ್ನು ಒಮ್ಮೆಗೆ. ವಿಜಯ ಮಾಡು ಪಾಳು ಬಿದ್ದಿರುವ ಹಾಳೆಯ ಆಲಯಕ್ಕೆ. ಶತ್ರು ಕೆಡವಿಹನು ನೋಡು ಗರ್ಭಗುಡಿಯನ್ನೇ ಕೆಳಗೆ. ವೈರಿಗಳ ಆರ್ಭಟ ನಿನ್ನ ದರ್ಶನಾಲಯದ ಮಧ್ಯದಲ್ಲಿ, ಅವರ ಜಯ ಬಾವುಟ ಪವಿತ್ರ ಚಿಹ್ನೆಗಳಿಗೆ ಪ್ರತಿಯಾಗಿ. ಶ್ಲೋಕ. ನೀ ಮರೆತು ಬಿಡಬೇಡ ನಿನ್ನ ದೀನ ದಲಿತರನ್ನು ಒಮ್ಮೆಗೆ. ಕಾಡಿನಲ್ಲೂ ಎಂಬಂತೆ ಕೊಡಲಿಯನ್ನೆತ್ತಿ ಹಿಡಿದು, ದೇಗುಲದಲ್ಲಿ ಕೈಗೂಡಲಿ ಚಮಟೆಗಳ ಪಿಡಿದು. ನಾಶ ಮಾಡುತ್ತಿಹರು ನೋಡು ಕೆತ್ತನೆಗಳ ಕಡಿದು. ಅಗ್ನಿಗಾಹುತಿ ಮಾಡುತ್ತಿಹರು ನಿನ್ನ ನಾಮದ ಮಂದಿರವನ್ನು. ಹೊಲಸು ಮಾಡಿ ನೆಲಸಮ ಮಾಡಿ ಹರಿದೋ ನಿನ್ನ ದೇಗುಲವನ್ನು. ಶ್ಲೋಕ. ನೀ ಮರೆತು ಬಿಡಬೇಡ ನಿನ್ನ ದೀನ ದಲಿತರನ್ನು ಒಮ್ಮೆಗೆ. ನಿನ್ನ ಒಡಂಬಡಿಕೆಯನ್ನು ಗಮನವಿಟ್ಟು ಮಾನ್ಯ ಮಾಡು. ಕಗ್ಗತ್ತಲಿಗೂ ಬಾಧಕರಿಗೂ ಬೀಡಾಗಿದೆ ನಾಡು. ಕುಗ್ಗಿದವರು ಹಿಂದಿರುಗದಿರಲಿ ಅವಮಾನದಿಂದ, ಬಡವರು ಕೀರ್ತಿಸಲಿ ನಿನ್ನ ನಾಮವನ್ನು ಭಕ್ತಿಯಿಂದ. ಶ್ಲೋಕ. ನೀ ಮರೆತು ಬಿಡಬೇಡ ನಿನ್ನ ದೀನ ದಲಿತರನ್ನು ಒಮ್ಮೆಗೆ. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ಜೀವದಾಯಕ ಸಂದೇಶವನ್ನು ಎತ್ತಿ ಹಿಡಿಯಿರಿ, ಆಗ ನಕ್ಷತ್ರಗಳು ಆಕಾಶವನ್ನು ಬೆಳಗಿಸುವಂತೆ ಪ್ರಪಂಚದಲ್ಲಿ ನೀವು ಕಂಗೊಳಿಸುವಿರಿ. ಅಲ್ಲೆಲುಯ. ಮತ್ತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಕಫೆರ್ನಹುಮ್ ಎಂಬ ಊರಿಗೆ ಬಂದಾಗ ಶತಾಧಿಪತಿಯೊಬ್ಬನು ಅವರನ್ನು ಎದುರುಗೊಂಡನು. ಪ್ರಭು, ನನ್ನ ಸೇವಕ ಮನೆಯಲ್ಲಿ ಪಾರ್ಶ್ವವಾಯು ರೋಗದಿಂದ ಹಾಸಿಗೆ ಹಿಡಿದಿದ್ದಾನೆ, ಬಹಳವಾಗಿ ನರಳುತ್ತಿದ್ದಾನೆ ಎಂದು ವಿನಂತಿಸಿದನು. ಯೇಸು, ನಾನೇ ಬಂದು ಅವನನ್ನು ಗುಣಪಡಿಸುತ್ತೇನೆ ಎಂದರು. ಅದಕ್ಕೆ ಆ ಶತಾಧಿಪತಿ, ಪ್ರಭು, ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ತಾವು ಒಂದೇ ಒಂದು ಮಾತು ಹೇಳಿದರೆ ಸಾಕು, ನನ್ನ ಸೇವಕ ಸ್ವಸ್ಥನಾಗುವನು. ಏಕೆಂದರೆ ನಾನು ಮತ್ತೊಬ್ಬರ ಕೈ ಕೆಳಗಿರುವವನು, ನನ್ನ ಅಧೀನದಲ್ಲೂ ಸೈನಿಕರಿದ್ದಾರೆ. ಅವರಲ್ಲಿ ಒಬ್ಬನಿಗೆ ನಾನು ಬಾ ಎಂದರೆ ಬರುತ್ತಾನೆ,
ಇನ್ನೊಬ್ಬನಿಗೆ ಹೋಗು ಎಂದರೆ ಹೋಗುತ್ತಾನೆ, ಸೇವಕನಿಗೆ ಇಂಥದನ್ನು ಮಾಡು ಎಂದರೆ ಮಾಡುತ್ತಾನೆ ಎಂದನು. ಈ ಮಾತನ್ನು ಕೇಳಿದ ಯೇಸುವಿಗೆ ಅತ್ಯಾಶ್ಚರ್ಯವಾಯಿತು. ತಮ್ಮನ್ನು ಹಿಂಬಾಲಿಸಿ ಬರುತ್ತಿದ್ದ ಜನರನ್ನು ನೋಡಿ ಹೀಗೆಂದರು, ಇಂಥ ಗಾಢ ವಿಶ್ವಾಸವನ್ನು ನಾನು ಇಸ್ರಾಯೇಲ್ ಜನರಲ್ಲಿ ಕೂಡ ಕಾಣಲಿಲ್ಲವೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಪೂರ್ವ ಪಶ್ಚಿಮ ದಿಕ್ಕುಗಳಿಂದ ಅನೇಕ ಜನರು ಬಂದು ಅಬ್ರಹಾಮ, ಇಸಾಕ, ಯಾಕೋಬರ ಸಮೇತ ಸ್ವರ್ಗ ಸಾಮ್ರಾಜ್ಯದ ಹಬ್ಬದೂಟದಲ್ಲಿ ಭಾಗಿಗಳಾಗುವರು. ಆದರೆ ಯಾರು ಈ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರೋ ಅವರನ್ನೇ ಹೊರಗೆ ದಬ್ಬಲಾಗುವುದು. ಅಲ್ಲಿ ಆ ಕಾರ್ಗತ್ತಲಲ್ಲಿ ಅವರ ಗೋಳಾಟವೇನು, ಅಲ್ಲು ಕಡಿತವೇನು. ಅನಂತರ ಯೇಸು ಆ ಶತಾಧಿಪತಿಗೆ, ಇನ್ನು ಮನೆಗೆ ಹೋಗು, ನೀನು ವಿಶ್ವಾಸಿಸಿದಂತೆಯೇ ಆಗುವುದು ಎಂದರು. ಅದೇ ಕ್ಷಣದಲ್ಲಿ ಅವನ ಸೇವಕನು ಸ್ವಸ್ಥನಾದನು. ತರುವಾಯ ಯೇಸು ಪೇತ್ರನ ಮನೆಗೆ ಬಂದರು. ಅಲ್ಲಿ ಪೇತ್ರನ ಅತ್ತೆ ಜ್ವರದಿಂದ ಮಲಗಿರುವುದನ್ನು ಕಂಡರು. ಯೇಸು ಆಕೆಯ ಕೈ ಮುಟ್ಟಿದ್ದುದೇ ಜ್ವರ ಬಿಟ್ಟು ಹೋಯಿತು. ಆಕೆ ಎದ್ದು ಅವರನ್ನು ಸತ್ಕರಿಸಿದಳು. ಸಂಜೆಯಾಯಿತು. ದೆವ್ವ ಹಿಡಿದ ಅನೇಕರನ್ನು ಯೇಸುವಿನ ಬಳಿಗೆ ಕರೆತರಲಾಯಿತು. ಯೇಸು ತಮ್ಮ ಒಂದು ಮಾತಿನಿಂದಲೇ ದೆವ್ವಗಳನ್ನು ಬಿಡಿಸಿದರು. ಮಾತ್ರವಲ್ಲ, ರೋಗ ಪೀಡಿತರೆಲ್ಲರನ್ನು ಗುಣಪಡಿಸಿದರು. ಹೀಗೆ ನಮ್ಮ ದುರ್ಬಲತೆಗಳನ್ನು ವಹಿಸಿಕೊಂಡನು, ನಮ್ಮ ರೋಗ ರುಜಿನಗಳನ್ನು ಆತನೇ ಪರಿಹರಿಸಿದನು ಎಂಬ ಯೆಶಾಯನ ಪ್ರವಾದನೆ ಈಡೇರಿತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನನ್ನ ಬದುಕಿನ ಹಗಲಲ್ಲೇ ಬಾ ದೇವ, ಈ ಹಗಲಲ್ಲೂ ಏಕಾಂತವೇ. ಹೊತ್ತು ಹೋಗದು ನೀ ಬರದೆ ಈ ಬಾಳಲ್ಲಿ, ಕತ್ತಲಾಗದು ಈ ಬದುಕು ನೀನಿತ್ತಲ್ಲಿ. ಮನೆಯಲ್ಲಿ ನಾನ್ಯಾರೋ, ಈ ಮನೆಯ ಹಂಗೆ ತಕೋ. ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಒಳಗೆಲ್ಲ ಹುಸಿ ಬದುಕು.
ಬದುಕಿಲ್ಲ ನೀನಿಲ್ಲದೆ. ನಂಬಿರುವ ಜೀವಂತ ದೇವರು ಯೇಸು, ನಾ ಕರೆದಾಗ ಓಡೋಡಿ ಬರುವ ನನ್ನೇಸು. ನಾ ನಂಬಿರುವ ಜೀವಂತ ದೇವರು ಯೇಸು, ನಾ ಕರೆದಾಗ ಓಡೋಡಿ ಬರುವ ನನ್ನೇಸು. ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವ ಯೇಸು, ನಾ ಮಲಗಲೆಂದು ಜೋಗುಳ ಹಾಡುವ ಯೇಸು. ರಾರಾರು ಜೋ ಜೋ ರಾರಾರಿರಾರೋ, ಹಲ್ಲೆಲೂಯಾ ಹಲ್ಲೆಲೂ ಹಲ್ಲೆಲೂಯಾ. ರಾರಾರೋ ಜೋ ಜೋ ರಾರಾರಿರಾರೋ, ಹಲ್ಲೆಲೂಯಾ ಹಲ್ಲೆಲೂ ಹಲ್ಲೆಲೂಯಾ. ನೀಚನು ನಾನಾದರೂ ನೀ ನನಗೆ ಬೇಕೆಂದರೇಸು, ಪಾಪಿನ ಮನ ತಿರುಗಲು ನನಗಾಗಿ ಜೀವ ಕೊಟ್ಟರೇಸು. ನೀಚನು ನಾನಾದರೂ ನೀ ನನಗೆ ಬೇಕೆಂದರೇಸು, ಪಾಪಿನ ಮನ ತಿರುಗಲು ನನಗಾಗಿ ಜೀವ ಕೊಟ್ಟರೇಸು. ನಾ ನಂಬಿರುವ ಜೀವಂತ ದೇವರು ಯೇಸು, ನಾ ಕರೆದಾಗ ಓಡೋಡಿ ಬರುವ ನನ್ನೇಸು. ನನ್ನೆಲ್ಲ ಪಯಣದಲ್ಲೂ ಜೊತೆಗಿದ್ದು ಕಾದರು ನನ್ನೇಸು, ಹಸಿವಿಂದ ಬಳಲಿರಲು ಕೈತುತ್ತ ಕೊಟ್ಟರು ನನ್ನೇಸು. ನನ್ನೆಲ್ಲ ಪಯಣದಲ್ಲೂ ಜೊತೆಗಿದ್ದು ಕಾದರು ನನ್ನೇಸು, ಹಸಿವಿಂದ ಬಳಲಿರಲು ಕೈತುತ್ತ ಕೊಟ್ಟರು ನನ್ನೇಸು. ನಾ ನಂಬಿರುವ ಜೀವಂತ ದೇವರು ಯೇಸು, ನಾ ಕರೆದಾಗ ಓಡೋಡಿ ಬರುವ ನನ್ನೇಸು.
ಜೊತೆಯಾಗಿ ನಿಂತವರೇ ಯೇಸು, ಸೋತು ನಾ ಕುಗ್ಗಿರಲು ಮುತ್ತಿಟ್ಟು ಅಪ್ಪಿದರು ನನ್ನೇಸು. ಬಾಳಲಿ ನೊಂದಿರಲು ಜೊತೆಯಾಗಿ ನಿಂತವರೇ ಯೇಸು, ಸೋತು ನಾ ಕುಗ್ಗಿರಲು ಮುತ್ತಿಟ್ಟು ಅಪ್ಪಿದರು ನನ್ನೇಸು. ನಾ ನಂಬಿರುವ ಜೀವಂತ ದೇವರು ಯೇಸು, ನಾ ಕರೆದಾಗ ಓಡೋಡಿ ಬರುವ ನನ್ನೇಸು. ನಾ ನಂಬಿರುವ ಜೀವಂತ ದೇವರು ಯೇಸು, ನಾ ಕರೆದಾಗ ಓಡೋಡಿ ಬರುವ ನನ್ನೇಸು. ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವ ಯೇಸು, ನಾ ಮಲಗಲೆಂದು ಜೋಗುಳ ಹಾಡುವ ಯೇಸು. ರಾರಾರೋ ಜೋ ಜೋ ರಾರಾರಿರಾರೋ, ಹಲ್ಲೆಲೂಯಾ ಹಲ್ಲೆಲೂ ಹಲ್ಲೆಲೂಯಾ. ರಾರಾರೋ ಜೋ ಜೋ ರಾರಾರಿರಾರೋ, ಹಲ್ಲೆಲೂಯಾ ಹಲ್ಲೆಲೂಯಾ.